ಅಂದ್ಬಿಟ್ಟು ನಾನು ಹೆಲ್ಮೆಟ್ ಯಾರೋ ಕತ್ಕೊಂಡು ಹೋಗಿದ್ದಾರೆ. ನಗುವುದೋ ಅಳುವುದೋ ನೀವೇ ಹೇಳಿ. ನಂದು ಹೆಲ್ಮೆಟ್ ಅದು ಕೊಡಿಸ್ತಾರೆ ಸರಿ ಇವಾಗ. ಯಾರಪ್ಪ ಕಳ್ಳನ ಮಕ್ಕಳು ಹಂಗೆಲ್ಲ ಕತ್ಕೊಂಡು ಹೋಗ್ತಾರೆ. ಗಲೀಜೇನು ನಮ್ಮ ಕೂದಲು ಡ್ಯಾಂಡ್ರಫ್ ಎಲ್ಲ ಅದ್ರಲ್ಲಿ ಇರುತ್ತೆ. ಹೆಲ್ಮೆಟ್ ಯಾಕೆ ಕದೀತೀರಾ? ನಿದ್ದೆ ಮಾಡ್ತಿ ಇಲ್ವ ಇವತ್ತು? ನಾನು ಅಷ್ಟೇ ನಂಗೆ ಕಳ್ಳರಿ ನಂಗೆ ನಿದ್ದೆ ಬರಲ್ಲ. ಹೆಬ್ಡಿ ನೀನು ಅಂದ್ರೆ ನೀನು ಬೈತಾ ಅಂತ ನಾನು ಹೌದು ಮನೆಗೆ ಹೋಗು. ನಾನು ಬೇರೆ ಕರ್ಕೊಂಡು ಹೋಗ್ತೀನಿ. ಕರ್ಕೊಂಡು ನಾನು ಬರ್ಬೇಕು. ಇದ್ಯಾವಾಗ ಶೂಟಿಂಗ್ ಮಾಡ್ತೆ? ಇದ್ಯಾವ ಗ್ಯಾಪಲ್ಲಿ ಗುರು ರಕ್ತ ಕಾಶ್ಮೀರ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಹೇಗಿದ್ದೀರಾ? ನಾವು ತುಂಬ ಚೆನ್ನಾಗಿದ್ದೀವಿ ಗೈಸ್. ನಮ್ಮ ಬ್ಲಾಗ್ ನೋಡ್ತಾ ಇದ್ದೀರಾ. ರೀಸೆಂಟಾಗಿ ಪ್ಲ್ಯಾಂಕ್ ಮಾಡಿದ್ವಿ, ಜೋಲೋ ಚಿಪ್ ಚಾಲೆಂಜ್ ನೋಡಿರ್ತೀರಾ. ಎಲ್ಲ ಪ್ರ್ಯಾಂಕ್ ಚಾಲೆಂಜ್ ಎಲ್ಲ ಮಾಡ್ತಾ ಇದೀವಿ, ನೀವು ಹೇಳಿದ್ರಿ ಅಂತ. ಇದೆಲ್ಲ ಮಾಡಾದ್ಮೇಲೆ ನಮ್ಗೊಂದು ಅನಿಸ್ತಾ ಇರೋದು ನಾವು ಯೂಟ್ಯೂಬಲ್ಲಿ ವಿಡಿಯೋಸ್ ಮಾಡಬೇಕಾ ಬೇಡವಾ ಅಂತ. ಹೌದು, ಯಾಕಂದ್ರೆ ರೀಚು ಅಷ್ಟು ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಇನಿಷಿಯಲಿ ನಾವು ಯೂಟ್ಯೂಬಿಗೆ ಬಂದಾಗ ಇನಿಷಿಯಲಿನೇ ಚೆನ್ನಾಗಿತ್ತು ರೀಚು. ಇವಾಗ ರೀಚೇ ಆಗ್ತಾ ಇಲ್ಲ. ಅಷ್ಟು ಪ್ರೀತಿ ತೋರಿಸ್ತೀರಾ, ಆದ್ರೆ ವಿಡಿಯೋಸ್ ನೋಡ್ತಾ ಇದೀರೋ ಇಲ್ವೋ ಫುಲ್ಲು ಗೊತ್ತಿಲ್ಲ. ರೀಚೇ ಇಲ್ಲ. ಅದೇ ರೆಗ್ಯುಲರ್ ಆಗಿ ರೀಚ್ ಆಗ್ತಿಲ್ಲ, ಅಷ್ಟು ರೀಚ್ ಆಗ್ತಿಲ್ಲ. ನಾವು ಪ್ರ್ಯಾಂಕ್ ಎಲ್ಲ ಮಾಡಕ್ಕೆ ಎಷ್ಟು ಎಫರ್ಟ್ಸ್ ಹಾಕಿದ್ವಿ. ನೀವೇ ಹೇಳ್ತೀರಾ ಪ್ರ್ಯಾಂಕ್ ಮಾಡಿ, ಜೋಲೋ ಚಿಪ್ ಚಾಲೆಂಜ್ ಮಾಡಿ, ಲೈಕ್ ಬೇರೆ ತರ ಚಾಲೆಂಜಸ್ ಮಾಡಿ ಅಂತ. ಅದೆಲ್ಲ ಮಾಡಿದ್ರೆ ಆ ವಿಡಿಯೋಸ್ ನಾರ್ಮಲ್ ಆಗಿ ರೀಚ್ ಆಗೋ ತರನು ರೀಚ್ ಆಗಲ್ಲ. ಹೌದು, ಸುಮ್ನೆ ಏನೋ ಹಾಕಿದ್ರು ರೀಚ್ ಆಗಿರುತ್ತೆ. ಬೆಳೆಯೋರ್ನೇ ಬೆಳೆಸ್ತಾ ಇದೆ ಯೂಟ್ಯೂಬ್ ಅಂತ ಅನ್ಸುತ್ತೆ ನಮಗೆ. ಆಮೇಲೆ ಬೇಜಾರು ಆಗುತ್ತೆ. ನಾವ್ ಅಷ್ಟು ಎಫರ್ಟ್ಸ್ ಆಗ್ತಾ ಇದೀವಿ, ಸಿಗಲ್ಲ ಗೈಸ್ ವಿಡಿಯೋಸ್ ಮಾಡಕ್ಕೆ, ನಿಲ್ಸ್ಬಿಡೋಣ ಅಂತ ಅನ್ಸ್ಬಿಡುತ್ತೆ. ಹಿಂಗೆ ಆದ್ರೆ ಆ ಜೋಲೋ ಚಿಪ್ ಚಾಲೆಂಜಿಗೆ ಅಷ್ಟು ಎಫರ್ಟ್ಸ್ ಹಾಕಿದೀವಿ, ಅಷ್ಟು ಖರ್ಚು ಮಾಡಿದೀವಿ, ಯಾವ್ದು ವಾಪಸ್ ಬರೋ ತರ ಇಲ್ಲ ನಮಗೆ. ನೋಡೋಣ ಅಂದ್ರೂ ನಮ್ಮ ಎಫರ್ಟ್ಸ್ನ ಹಾಕ್ತಾ ಇದೀವಿ, ಬಿಡಬಾರ್ದು ಅಂತ. ಇವತ್ತೆಲ್ಲ ನಾಳೆ ಏನಾದರೂ ಒಂದಾಗುತ್ತೆ ಯೂಟ್ಯೂಬಲ್ಲಿ ಅಂತ ಅನ್ಕೊಂಡಿದೀವಿ. ಸೊ ನೋಡೋಣ. ಆ್ಯಂಡ್ ಇವತ್ತಿನ ಬ್ಲಾಗಲ್ಲಿ ನಾವು 3:30 ಟೈಮ್ ಎಷ್ಟು ಗೊತ್ತಾ? ಟೈಮ್ ಇವತ್ತು 3:30. ಇವತ್ತು ಬೇಗ ಹೋಗ್ತಾ ಇದೀವಿ ನಾವು ಬ್ಯಾಡ್ಮಿಂಟನ್ಗೆ. 3:30ಗೆ ಹೋಗ್ತಾ ಇದೀವಿ, ಯಾಕಂದ್ರೆ 6:30 7 ಗಂಟೆಗೆ ನಮಗೆ ಇವೆಂಟ್ ಇದೆ. ಒಂದು ಇವೆಂಟ್ ಇದೆ. 5 ಗಂಟೆಗೆ ಒಂದು ಇವೆಂಟ್ ಇದೆ. ಸೊ ಆ ಇವೆಂಟ್ ಮುಗಿಸಿ ಇನ್ನೊಂದ್ ಕಡೆ ಎಲ್ಲ ಹೋಗ್ತಿದೀಮಾ? ಇನ್ನೊಂದ್ ಕಡೆ ಇವತ್ತು ಪ್ರೀಮಿಯರ್ ಶೋ ಮೂವಿ ಇದೆ, ಡಾರ್ಲಿಂಗ್ ಕೃಷ್ಣ, ಅದು ಬ್ರಾಟ್ ಅಂತ ಮೂವಿ. ಸೊ ಆ ಮೂವಿ ನೋಡೋಣ. ಅವ್ರದ್ದು ಹೊಸ ಮೂವಿ ಬರ್ತಾ ಇದೆ ಬ್ರಾಟ್ ಅಂತ. ಅದಕ್ಕೆ ಪ್ರೀಮಿಯರ್ ಶೋಗೆ ಹೋಗ್ತಾ ಇದೀವಿ. ನಮಗೆ ಇನ್ವೈಟ್ ಇದೆ. ಆಕ್ಚುಲಿ ಇದು ಸಾಗಾ ಸ್ಟೋರೀಸ್ಗೆ ಇನ್ವೈಟ್ ಬಂದಿದೆ ಬ್ರಾಟ್ ಮೂವಿ ಕಡೆಯಿಂದ. ಬನ್ನಿ ಪ್ರೀಮಿಯರ್ ಶೋ ನೋಡಿ, ನಿಮ್ಮ ಒಪಿನಿಯನ್ ತಿಳಿಸಿ ಅಂತ. ಮೂವಿ ನೋಡಿ ಚೆನ್ನಾಗಿದೆ ಇಲ್ವಾ ಅಂತ ನಮ್ಮ ಹಾನೆಸ್ಟ್ ಒಪಿನಿಯನ್ ಈ ಬ್ಲಾಗ್ ಕೊನೆಯಲ್ಲಿ ಹೇಳ್ತೀವಿ. ಸೊ ಚೆನ್ನಾಗಿದ್ರೆ ಈ ವೀಕೆಂಡ್ ಮಿಸ್ ಮಾಡದೆ ನೋಡ್ರಂತೆ. ಸೊ ಈ ಬ್ಲಾಗ್ನ ಕೊನೆ ತನಕ ನೋಡಿ. ಅಂಡ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಗೈಸ್. ಸಬ್ಸ್ಕ್ರೈಬರ್ಸು ಬರ್ತಾ ಇಲ್ಲ, ಹೊಸ ವ್ಯೂಸು ಬರ್ತಾ ಇಲ್ಲ. 25K ಆದ್ಮೇಲೆ ಎಲ್ಲ ಬಿದೋಗ್ಬಿಟ್ಟಿದೆ, ವ್ಯೂಸ್ ಬರ್ತಾ ಇಲ್ಲ. ಹಿಂಗೆ ಆದ್ರೆ ಸಾಗಾ ಸ್ಟೋರೀಸ್ ವಿಲ್ ನಾಟ್ ಬಿ ಆನ್ ಯೂಟ್ಯೂಬ್ ಅಷ್ಟೇ. ನಾವು ಬೇರೆ ಕೆಲಸದ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀವಿ. ಸೊ ನೋಡಿ, ನಿಮಗೆ ಬಿಟ್ಟಿದ್ದು. ಸೊ ಬನ್ನಿ ಈ ಬ್ಲಾಗ್ ಏನಾಗುತ್ತೆ ನೋಡೋಣ. 3:30 ಹಿಂಗಿರುತ್ತೆ ನೋಡಿ, ಫುಲ್ ಖಾಲಿ ಇರುತ್ತೆ. 6:30 ಇಲ್ಲೆಲ್ಲ ಜನ ಫುಲ್ಲು ಕೂತ್ಕೊಟ್ಟಿರೋ ಜಾಗನೇ ಇರಲ್ಲ. ಈಗ ಫುಲ್ ಕೋರ್ಟ್ ನಮ್ಮದೇ. 6:30 ಆದರೆ ಅರ್ಧ ಕೋರ್ಟ್ ಮಾತ್ರ ನಮ್ಮದು, ಇನ್ನರ್ಧ ಬೇರೆ ಆಡ್ತಾ ಇರ್ತಾರೆ. ಸೊ ನಾವು ಆಡಿ ತಿಂದಿರೋ ಊಟನ ಸ್ವಲ್ಪ ಕರಗಿಸ್ಬೇಕು. ಆ್ಯಂಡ್ ಇವತ್ತಿಲ್ಲಿ ಸರ್ರು ಫ್ರೀ ಇದ್ದಾರೆ ಅಂತ ಆಡಿಸ್ತಾ ಇದ್ದಾರೆ ನಮಗೆ 3:30ಗೆ. ನಾನು ಬಿಟ್ಟಾಗ ಗಗನ ಬಿಟ್ಟಾಗ ನನಗೆ ಆಡಿಸ್ತಿದ್ದಾರೆ. ಅಪ್ಪ ಸಕ್ಕದಾಗ ಆಡ್ಬಿಟ್ರು ಸರ್ರು. ಸರ್ಪ್ರೈಸ್, ಸಡನ್ ಸರ್ಪ್ರೈಸ್. ಸಾಗಾ ಸ್ಟೋರಿದಲ್ಲಿ ಸಡನ್ ಸರ್ಪ್ರೈಸ್. ನಾವು 3:30ಗೆ ಬರ್ತೀವಿ ಅಂತ ಹೇಳಿದಕ್ಕೆ ಇವನು ಬಂದಾನೆ. ಅಣ್ಣವರು ಕೆಲಸದಲ್ಲಿ ಬಿಸಿ, ಹೊಸ ಕೆಲಸದಲ್ಲಿ. ಅಂದರೂ ಫ್ರೀ ಮಾಡ್ಕೊ ಬಂದವ್ರು ನಮಗೋಸ್ಕರ, ಗಗನ ನಾಡ್ಸೋಕ್ಕೋಸ್ಕರ. ಗಗನ ಒಂಚೂರು ಸೆಟ್ ಆಗಿಲ್ಲ, ಜಾಸ್ತಿ ಆಡಿಲ್ವಾ? ಹಲೋ, ಅಷ್ಟೊತ್ತು ಆಡಿಸ್ತಾರೋ? ಮಾಮೂಲಿ ಟಚ್ಚು. ನನಗಂತೂ ನಾಯಿ ಓಡಿಸ್ರಿ ಅಪ್ಪ. ಸ್ನ್ಯಾಕ್ ಬೇಗ ಮುಗಿಸಿ ಹೊರಡುವ. ಸಾಕಾಯಿತು. ಗಗನ ಮತ್ತು ಶಿವಕುಮಾರ್ ಟ್ವಿನ್ನಿಂಗ್ ಮಾಡ್ತಾ ನೋಡಿ. ನೀನು ತೋಳಿಲ್ದೇ ಇರೋದು, ಫುಲ್ ತೋಳಿರೋದು ಹಾಕೊಂಡು ನೋಡಿ. ಕೊಡ್ತೀನಿ. ಯಪ್ಪ ನಾನು ನೋಡಮ್ಮ ಅನುಗ್ತಾ ಇದ್ದೀನಿ. ಗೈಸ್, ನಮ್ಮ ಬ್ಲಾಗಲ್ಲಿ ಬ್ಯಾಡ್ಮಿಂಟನ್ ರಾಕೆಟ್ ಯಾವ್ದು ಚೆನ್ನಾಗಿರುತ್ತೆ ಅಂತ ಕೇಳಿದರು. ಅದಕ್ಕೆ ನಾವು ಬ್ಯಾಟ್ ಇನ್ನೂ ಹೊಸ ತೊಗೊಂಡಿರಲ್ಲ. ಇಲ್ಲೇ ಏನಂತಾರೆ ಮಗ, ಇದನ್ನ ಕೋರ್ಟಲ್ಲೇ ಕೊಟ್ಟಿದ್ರು ಸರ್, ಇವರೇ ಕೊಟ್ಟಿದ್ರು. ಅದನ್ನೇ ಯೂಸ್ ಮಾಡ್ತಿದ್ವಿ. ಇವಾಗ ಹೊಸ ಬ್ಯಾಟ್ ಪರ್ಚೇಸ್ ಮಾಡ್ತಿದ್ವಿ. ಸರ್ ಯಾವ ಬ್ಯಾಟ್ ಚೆನ್ನಾಗಿರುತ್ತೆ ನೀವು ಹೇಳ್ಬಿಡಿ, ನಿಮ್ಮ ಬಾಯಿರ. ಯಾವುದಕ್ಕೆ ಬ್ಯಾಟ್ ಯಾವ್ದು ಚೆನ್ನಾಗಿರುತ್ತೆ, ಯಾವ್ದು ತೊಗೋಬೇಕು ಅಂತ ಯಾವ್ದು ಸಜೆಸ್ಟ್ ಮಾಡ್ತೀರಾ ನೀವು? ಸಜೆಸ್ಟ್ ಅಂದರೆ ನನ್ನ ಹತ್ರ ಇರೋದೆಲ್ಲ ಬ್ಯಾಟ್ಗಳೆಲ್ಲ ಆಟ ಆಡೋ ಬ್ಯಾಟ್ಗಳೇ ಚೆನ್ನಾಗಿರೋದು. ಬಾಳಿಕೆ ಬರಬೇಕು, ಆಡೋಕ್ಕೂ ಚೆನ್ನಾಗಿರ್ಬೇಕು. ಅಪೆಕ್ಸ್ ಇದೆ, ವಿನ್ನಿಂಗ್ ಇದೆ, ಆಶ್ವೇ ಇದೆ, ಯೂನೆಕ್ಸ್ ಇದೆ. ಯೂನೆಕ್ಸಲ್ಲಿ ತೊಗೊಳ್ರೆ ನೀವು ಮೇಡ್ ಇನ್ ತೈವಾನ್ ಇಲ್ಲ ಮೇಡ್ ಇನ್ ಜಪಾನ್ ತೊಗೋಬೇಕು. ಓಕೆ.
ಮೇಡ್ ಇನ್ ಚೀನಾನೂ ಸಿಗುತ್ತೆ ಯೂನೆಕ್ಸಲ್ಲಿ. ಹಾಂ ಹಾಂ ಹಾಂ. ಸೊ ನಮಗೆ ಇವಾಗ ಯೂನಿಕ್ಸ್ ಬ್ಯಾಟ್ನ ಸಜೆಸ್ಟ್ ಮಾಡಿದ್ದಾರೆ, ನಾವು ಯೂನಿಕ್ಸ್ ಬ್ಯಾಟ್ನೇ ತೊಗೋತಾ ಇದ್ವಿ. ನಿಮಗೂ ಬೇಕು ಅಂದರೆ ಅದೇ ತೊಗೊಳ್ಳಿ. ನಾವು ಇವಾಗ ಸ್ಟಾರ್ಟಿಂಗ್ ರೇಂಜ್ ಅಂತ 1350 ಅಲ್ಲ 1600 ಅಂತೆ, ನಮಗೆ ಡಿಸ್ಕೌಂಟಾಗಿ ಕೊಡ್ತಾರೆ ಸರ್. ಆ ಬ್ಯಾಟ್ ಪರ್ಚೇಸ್ ಮಾಡ್ತಾಯಿದ್ವಿ. ನಿಮಗೂ ಬೇಕಾದ್ರೆ ತೊಗೊಳ್ಳಿ ಗೈಸ್. ನೀವು ಕೇಳಿದ್ದಕ್ಕೆ ಇನ್ಫಾರ್ಮೇಷನ್ ಕೊಡ್ತಾಯಿದ್ದೀನಿ. ಬೇಗ ಆಟ ಕಲ್ತ್ರೆ ನಾನು ಬೇರೆ ಟೀಮ್ಗೆ ಹಾಕ್ಕೊಡ್ಬಿಡ್ತೀನಿ. ಆಟ ಇನ್ನೂ ಕಲಿಸ್ತವ್ರೆ. ಮುಂದೆ ಒಂದು ಸ್ವಲ್ಪ ಇದಾಗ್ಬಿಡುತ್ತೆ. ಮೇಡಮ್ ಇನ್ನೂ ಡಿಲೇ. ಶಿವಕುಮಾರೇ ಕಲಿಸ್ಬೇಕು ಅವ್ಳಿಗೆ. ನೀನು ಬೇಕು ಇಲ್ಲ ಬಂದ್ಬಿಡ ಇನ್ಮೇಲೆ 3 ಗಂಟೆಗೆ ಕಲ್ತ್ಕೊತಾಳೆ. ಹಾಂ ನಿಜ. ನಾವು ಬ್ಯಾಡ್ಮಿಂಟನ್ ಆಡ್ಕೊಂಡ್ ಬಂದು ಪಟ ಏನು ಕೆಲಸ ಫ್ರೆಶ್ ಅಪ್ ಆಗಿ ರೆಡಿ ರೆಡಿಯಾಗಿ ಯಾರ್ ಗೋಯಿಂಗ್ ಔಟ್ ನಾವು. ಎಲ್ಲಿಗೆ ಅಂದರೆ ಆಗಲೇ ಹೇಳ್ದಂಗೆ ಬ್ರಾಟ್ ಮೂವಿಗೆ ಹೋಗ್ತಾ ಇದೀವಿ. ಬ್ರಾಟ್ ಮೂವಿಗಿಂತ ಮುಂಚೆ ಒಂದು ಇವೆಂಟ್ ಇದೆ, ಆ ಇವೆಂಟಿಗೆ ಹೋಗ್ತಾ ಇದೀವಿ. ಮೈಸೂರಲ್ಲಿ ಒಂದು ಹೊಸ ಗೇಮಿಂಗ್ ಝೋನ್ ಓಪನ್ ಆಗ್ತದೆ, ಅದಕ್ಕೂ ಇನ್ವೈಟ್ ಇದೆ ನಮಗೆ. ಸೊ ಅಲ್ಲಿ ಇನಾಗ್ರೇಷನ್ಗೆ ಹೋಗಿ ಆ್ಯಂಡ್ ದೆನ್ ಮೂವಿಗೆ ಹೋಗ್ಬೇಕು. ಇಲ್ಲೇ DRC ಹತ್ರ. ಸೊ ಅದು ಇನ್ನೊಂದಿರೋದು ಗೋಕುಲಮಲ್ಲಿ. ಸೊ 2 ಹತ್ರ ಆಗಿರೋದ್ರಿಂದ ವಿ ಆರ್ ಮ್ಯಾನೇಜಿಂಗ್ ಟು ಅಟೆಂಡ್ ಬೋತ್. ಸೊ ಬನ್ನಿ ನಮ್ಮ ಜೊತೆ ಮೂವಿ ಕರ್ಕೊಂಡು ಹೋಗ್ತೀವಿ ನಿಮ್ಮನ್ನ. ಮೂವಿ ಇಷ್ಟ ಆಯ್ತಾ ಕಷ್ಟ ಆಯ್ತಾ ಎಲ್ಲನೂ ನಿಮಗೆ ಹೇಳ್ತೀವಿ. ಈ ವೀಕೆಂಡ್ ಯಾವುದೂ ಒಳ್ಳೆ ಮೂವಿ ಬರ್ತಾ ಇಲ್ಲ. ಸೊ ಕಾಂತಾರ ಆದಮೇಲೆ ಇದೇ ಮೂವಿ ಬರ್ತಾ ಇರೋದು. ಸೊ ಚೆನ್ನಾಗಿದೆಯಾ ಇಲ್ವಾ ಅಂತ ನಿಮಗೆ ನಮ್ಮ ಒಪಿನಿಯನ್ ತಿಳಿಸ್ತೀವಿ. ಆ್ಯಂಡ್ ಈ ಟಾಪ್ ಲಿಂಕ್ ನಿಮ್ಗೆ ಆಗಲೇ ಕೊಟ್ಟಿದ್ದೀನಿ, ನೋಡಿರ್ತೀರಾ. ಆ್ಯಂಡ್ ತುಂಬ ಜನ ಇಷ್ಟಪಟ್ಟಿದ್ದೀರಾ. ಎಸ್ ಲಾಸ್ಟ್ ಟೈಮ್ ಲಿಂಕ್ ಹಾಕಿದ್ವಿ ಗೈಸ್. ಲಾಸ್ಟ್ ಟೈಮ್ ಒಂದು ಬ್ಲಾಗಲ್ಲಿ ಲೇಟಾಗಿ ಹಾಕಿದ್ವಿ ಅನ್ಸುತ್ತೆ, ಸ್ವಲ್ಪ ಜನ ಮಾತ್ರ ನೋಡಿದ್ವಿ. ಈ ಸತಿನೂ ಬೇಕಿದ್ರೆ ಲಿಂಕ್ ಹಾಕ್ತೀನಿ, ಪರ್ಚೇಸ್ ಮಾಡಿ. ಆ್ಯಂಡ್ ಪ್ಯಾಂಟ್ ಲಿಂಕ್ ತುಂಬ ಜನ ಕೇಳ್ತಾ ಇದ್ವಿ, ಇದು ಪ್ಯಾಂಟ್ ಲಿಂಕ್ ಅವೈಲೇಬಲ್ ಇಲ್ಲ. ಇದು ನಾನು ಡಿಕ್ಯಾಥ್ಲಾನ್ ಪರ್ಚೇಸ್ ಮಾಡಿರೋದು. ಮಾಡಿರೋದು. ಆ್ಯಂಡ್ ಈ ಟಾಪ್ ಬಂದು ನನಗೆ ಇವಾಗ ಮೋಸ್ಟ್ ಫೇವ್ರೇಟ್ ಆಗ್ಬಿಟ್ಟಿದೆ ಅನ್ಸುತ್ತೆ. ಸೆಕೆಂಡ್ ಟೈಮ್ ಆಗ್ತಾ ಇದ್ದೀನಿ, ವ್ಲಾಗಲ್ಲೇ ನೋಡಿದ್ದೀನಿ. ಕಂಫರ್ಟಬಲ್ ಇದೆ, ಅದಕ್ಕೆ ಇನ್ನೊಂದ್ಸಲಿ ಆಗ್ತಿದ್ದಾರೆ. ನಿಮಗೂ ಬೇಕಾದ್ರೆ ಪರ್ಚೇಸ್ ಮಾಡಿ. ಜಸ್ಟ್ 300 ರುಪೀಸ್ ಏನೋ ಸಿಗುತ್ತೆ. ಇಲ್ಲ ಇವಾಗ 400 ಆಗುತ್ತೇನೋ, 375 ಆ ರೇಂಜಲ್ಲಿದೆ. ಆ್ಯಂಡ್ ದಿಸ್ ಇಸ್ ದ ಗಿಫ್ಟೆಡ್ ವಾಚ್. ವಾಚು ಬೇಕಾ? ವಾಚ್ ತೋರಿಸಲ್ಲ ನಾನು ಜಾಸ್ತಿ ಯಾವಾಗಲೂ. ಹಾಂ, ಈ ವಾಚ್ ಬಗ್ಗೆನೂ ತುಂಬ ಜನ ಕೇಳಿದ್ರಿ. ಲಿಂಕ್ ಸಿಕ್ಕಿದ್ರೆ ಹಾಕ್ತೀನಿ, ನಿಮ್ಗೆ ಇಷ್ಟ ಆದರೆ ಪರ್ಚೇಸ್ ಮಾಡಿ. ಯಾವ ವಾಚ್ ಅದು? ಕೆಸಿಯೋದು ಗೈಸ್ ವಾಚು, ರೆಟ್ರೋ ಸ್ಟೈಲ್ಡು. ನಿಮಗೂ ಬೇಕಾದ್ರೆ ತೊಗೊಳ್ಳಿ. ನನ್ನ ವಾಚ್ ಕೇಳ್ಬಿಡಿ ಗೈಸ್, ನಂದು ಸೊನಾಟದು. ಉದಯ ಹತ್ರ ಕತ್ಕೊಬಂದಿರೋ ವಾಚ್ ಇದು. ನಾನು ಇರಲಿ ಸ್ವಲ್ಪ ದಿನ ಆಗ್ತೀನಿ ಅಂತ ಎತ್ಕೊಂಬಂದಿನಿ ಚನ್ನಪಟ್ಟಣದಿಂದ, ಬಿಕಾಸ್ ನನ್ನ ಹತ್ರ ಒಂದು 10 ವಾಚ್ ಇದೆ. ಸೊ ನಾನು ಈ ವಾಚು ಗಗನ ಆ ವಾಚು ಹಾಕ್ಕೊಂಡು ಹೊರಗಡೆ ಹೊರಡ್ತಾ ಇದ್ದೀವಿ ಬ್ರಾಟ್ ಮೂವಿ ನೋಡೋಕ್ಕೆ. ಬನ್ನಿ ನಮ್ಮ ಜೊತೆ, ನಿಮಗೂ ತೋರಿಸ್ತೀನಿ. ಬಂದ್ವಿ ಗೈಸ್. ನಮಗೆ ಮೂವಿ ಇರೋದು DRC ಮಾಲಲ್ಲಿ, ಅಂದರೆ ಹ್ಯಾಬಿಟೇಟ್ ಮಾಲಲ್ಲಿ, DRCಲಿ. ಇಲ್ಲಂತೂ ಪಾರ್ಕಿಂಗ್ ಸಿಗೋಲ್ಲ. ಪೊಲೀಸವ್ರು ಇಲ್ಲೇ ಗಾಡಿ ಹಾಕಿ ನಿಂತವ್ರು ನೋಡಿ, ಫೈನ್ ಹಾಕೋಕ್ಕೆ. ಮಿಸ್ ಆದರೆ 500 ರೂಪಾಯಿ ಕಟ್ಸ್ತಾರೆ. ಕಷ್ಟಪಟ್ಟು ಹಿಂಗು ಪಾರ್ಕಿಂಗ್ ಹಾಕ್ತಾಯಿದ್ವಿ. ಸೊ ನಾವೀಗ ಮೇಲ್ಗಡೆ ಬಂದ್ವಿ, ಇಲ್ಲೇ ಇರೋದು. ಒಳಗಡೆ ಹೋಗಿ ಟಿಕೆಟ್ಸ್ ತೊಗೋಬೇಕು ಪ್ರೀಮಿಯರ್ ಶೋಗೆ. ನಮಗಂತೂ DRC ಈಸ್ ಮೋಸ್ಟ್ ಕಂಫರ್ಟಬಲ್ ಥಿಯೇಟರ್ ಇನ್ ಮೈಸೂರು, ಮನೆಗೆ ತುಂಬ ಹತ್ರ. ಸೊ ಆರಾಮಾಗಿ ಬಂದು ಮೂವಿ ನೋಡ್ಬೋದು. ಬಾ. ಆ್ಯಂಡ್ ಗೈಸ್ ನಾವು ಬಂದಿರೋದು ಇದೇ ಸಿನಿಮಾ ಬ್ರಾಟ್ ಡಾರ್ಲಿಂಗ್ ಕೃಷ್ಣದು. ಫ್ರೈಡೇ ರಿಲೀಸ್ ಆಗ್ತಾಯಿದೆ, October 31st. ಸೊ ನಾವು ಬಂದಿರೋದು ಪ್ರೀಮಿಯರ್ ಶೋಗೆ ಒಂದಿನ ಮುಂಚೆನೇ. ನಾಳೆ ರಿಲೀಸ್ ಆಗುತ್ತೆ ಮೂವಿ. ಅಂದರೆ ನೀವು ರಿಲೀಸ್ ಆಗಿರೋ ದಿನವೇ ನೋಡ್ತಾ ಇರ್ತೀರ ಈ ವ್ಲಾಗ್ನ. ಮೂವಿ ಹೆಂಗಿದೆ ಅಂತ ಹೇಳ್ತೀವಿ. ನಾವು ಚೆನ್ನಾಗಿದೆ ಅಂತ ಹೇಳಿದ್ರೆ ದಯವಿಟ್ಟು ಬಂದು ನೋಡಿ. ಶಶಾಂಕ್ ಫಿಲಮ್ಸು ಅಂದರೆ ಕೌಸಲ್ಯ ಸುಪ್ರಜಾ ರಾಮ ಮಾಡಿದೆ ನೋಡಿ ಡಾರ್ಲಿಂಗ್ ಕೃಷ್ಣ ಜೊತೆ. ಅವರೇ ಡೈರೆಕ್ಟ್ರು ಈ ಮೂವಿ ಮಾಡಿದ್ದಾರೆ. ಮುಂಗಾರು ಮಳೆ 2 ಎಲ್ಲ ಅವ್ರದ್ದೇ ಸಿನಿಮಾ. ಕನ್ನಡ, ಹಿಂದಿ, ತೆಲುಗು, ತಮಿಳ್, ಮಲಯಾಳಂ ಇದ್ಯಾರ ಈ ಕ್ರಿಕೆಟರ ಇದರಲ್ಲಿ? ನಾನು ಟ್ರೈಲರ್ ನೋಡಿದೆ, ಏನೇನೋ ಇದೆ ಗೈಸ್ ಟ್ರೈಲರಲ್ಲಿ. ಒಂದು ಮಣ ಇದೆ, ಏನೇನೋ ಕತೆ ಇದೆ. ಕ್ರಿಕೆಟ್ ತಿತ್ತ ಇದ್ಯಾವ ಗ್ಯಾಪಲ್ಲಿ ಗುರು? ರಕ್ತ ಕಾಶ್ಮೀರ ರಿಲೀಸಿಂಗ್ ಸೂನ್ ಅಂತೆ. ಅಲ್ಲಿ ರಕ್ತ ಚೆಲ್ಲದ್ರಲ್ಲ ಕಾಶ್ಮೀರದಲ್ಲಿ, ಐಡಿಯಾ. ರಕ್ತ ಕಾಶ್ಮೀರ ಎದಳ ಮೇಲೆ ರಕ್ತ ಕಣ್ಣೀರು, ಅದ್ರ ಮೇಲೆ ಇನ್ಸ್ಪೈರ್ ಆಗಿ ರಕ್ತ ಕಾಶ್ಮೀರ ಅಂತ ಮಾಡಿರೋದು. ಬಟ್ ಇವಾಗಂತೂ ಶೂಟ್ ಮಾಡೋದಲ್ಲ ಗೈಸ್. ರಮ್ಯಾ ಅಂತೂ ಮೂವಿನೇ ಮಾಡ್ತಾ ಇಲ್ಲ ಇವಾಗ. ರಮ್ಯಾ ನಾವು ಉಪೇಂದ್ರನೂ ಹಿಂಗಿಲ್ಲ ಇವಾಗ, ಏಜ್ ಆಗಿದೆ. ಇದು ಯಾವಾಗ ತೆಗ್ದಿರೋದು ಗುರು, ಇವಾಗ ರಿಲೀಸ್ ಮಾಡ್ತವ್ರೆ. ಹಾಂ ಗೈಸ್, ನಾವು 7:15 ಶೋ ಇರೋದು. 1/4 ಗಂಟೆ ಮುಂಚೆಗೆ ಬಂದಿದ್ದೀವಿ. ಅಂದರೂ ಅದೇ ಬೇಗ ಬರೋಣ, ಇಲ್ಲ ನೀನು ಓಡ್ಸೋಕ್ಕಾಗಲ್ಲ ನೀನು, ಅದಕ್ಕೆ ಬೇಗ ಕರ್ಕೊಂಡೆ. ಸೊ ಇವಾಗ ಟಿಕೆಟ್ಸ್ ತೊಗೊಂಡಿದ್ದೀವಿ ಗೈಸ್, ಒಳಗೆ ಹೋಗ್ಬೇಕು ಗೈಸ್. ಟಿಕೆಟ್ಸ್ ತೊಗೊಂಡ್ವಿ, ಇಬ್ಬರಿಗೆ 2 ಟಿಕೆಟು. ಮನೆಗೆ ಹೋಗು, ನಾನು ಬೇರೆ ಕರ್ಕೊಂಡೋಗ್ತೀನಿ. ಹೌದು, ಮನೆಗೆ ಹೋಗು, ನಾನು ಬೇರೆ ಕರ್ಕೊಂಡೋಗ್ತೀನಿ. ಸೊ 2 ಟಿಕೆಟು ತಾಳಿ ಕಟ್ಟಿನಲ್ಲಮ್ಮ, ನಾನು ಎಲ್ಲಿಗೋದ್ರೂ ಬರ್ಬೇಕು ನೀನು, ಆಯಿತಾ?
ಹಂಗಂತ ಹೇಳಿ ಹೇಳಿ ನಾನು ಬೇಡದಿರೋ ಜಾಗಕ್ಕೂ ನಾನು ಕರ್ಕೊಂಡು ಹೋಗಿ 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 ರೋಸಿಸ್ಬಿಟ್ಟಿದ್ದಾನೆ. ಅದಕ್ಕೆ ತಾಳಿಪವರಿಗೆ ಗೊತ್ತಾಯ್ತಾ ನಿನಗೆ? ಆ್ಯಂಡ್ ಇವಾಗ ನಾವು ಒಳಗಡೆ ಎಂಟರ್ ಆಗಿದ್ದೀವಿ ಸ್ಕ್ರೀನ್ 3 ಮೂವಿ. ಅಲ್ಲ DRCಗೆ ಏನು ಬರ್ತಾರೋ ಬಿಡ್ತಾರೋ ಬರ್ತಿದಂಗೆ ಅಟ್ರಾಕ್ಟ್ ಮಾಡಲಿ ಅಂತ ಸ್ಮೆಲ್ ಅದೇನು ಥರ ಹಾಕ್ಬಿಟ್ಟು ಈಗ ಗಂಧದ ಕಡ್ಡಿ ಹಾಕ್ಬಿಟ್ಟು ಅರೋಮಾ ಸ್ಪ್ರೆಡ್ ಆ ಥರ ಸ್ಪ್ರೆಡ್ ಮಾಡ್ತಾರೆ ಹೆಂಗೆ ಅಂತ ತೆರಿಯಾದ ಪೋಯ. ಇಲ್ಲಿ ನಮ್ಮ ಬಾಸ್ ಅಪ್ಪು ಬಾಸ್. ಇನ್ನೇನು ಮೂವಿ ಸ್ಟಾರ್ಟ್ ಆಗಬೇಕು. ಇವಾಗ ಜಾಕೆಟ್ ಬಿಟ್ಬಿಟ್ಟಿದ್ದೀನಿ, ಆಚೆ ತರಕ್ಕೆ ಹೋಗ್ಬೇಕು ಅಂತ ಹೋಗಿದ್ದಾಳೆ. ಎಂತ ಹೆಬ್ಡಿ ನೀನು ಅಂದರೆ ನೀನು ಪೈಸಾ ಅಂತ ನಾನು ಏನೊಂದು ಮಾಡೋದು ನನ್ನ ಮೇಲೆ ತಕ್ಕೊಡೋದು. ಹಾಕೊಡಲ್ಲ ಎಲ್ಲ ತಂದ್ಬಿಡ್ತೀಯಾ ನನ್ನ ಕೈ ಕೊಡ್ತೀಯಾ? ಹಿಡ್ಕೊ ಅಂತ ನನ್ನ ಕೈ ಕೊಟ್ರೆ ಇಲ್ಲಿ ಮತ್ತೆ ಹಾಕೋಬೇಕು. ಹಾಕೊಂಡ್ರೆ ಕೂಡ ಚೆನ್ನಾಗಿ ಬರುತ್ತಾ? ಯಾಕಾದ್ರೂ ಮದುವೆ ಅನ್ಸ್ಬಿಡ್ತೇವೆ ಒಂದ್ಸತಿ. ಇಂಟರ್ವಲ್ ಬಂತು ಗೈಸ್. ಹೆಂಗಿತ್ತಮ್ಮ? ಚೆನ್ನಾಗಿತ್ತು, ಇದು ಬೋರ್ ಆಗಿಲ್ಲ. ಚೆನ್ನಾಗಿದೆ. ಇಷ್ಟೊತ್ತು ನೋಡಿದ್ವಲ್ಲ, ಚೆನ್ನಾಗಿತ್ತು ಗೈಸ್, ಎಲ್ಲೂ ಬೋರ್ ಆಗಿಲ್ಲ. ಇಂಟ್ರೆಸ್ಟಿಂಗ್ ಕ್ಯೂರಿಯಾಸಿಟಿ IPL ಮ್ಯಾಚ್ ನೋಡ್ದಂಗೆ. ಸ್ಪಾಯ್ಲರ್ ಎಲ್ಲ ಕೊಡ್ಬಾರ್ದು ನೀನು. ಮ್ಯಾಚ್ ನೋಡ್ತಾ ಇದ್ವಿ ಅಷ್ಟೇ, ಕ್ಯೂರಿಯಸ್. ಚೆನ್ನಾಗಿತ್ತು ಗೈಸ್, ಇಂಟರ್ವಲ್ ತನಕ ಚೆನ್ನಾಗಿತ್ತು, ಮಜಾ ಇತ್ತು, ಎಂಜಾಯ್ ಮಾಡಿದ್ವಿ. ಮುಂದೆ ನೋಡೋಣ. ಗೈಸ್ ಮುಗೀತು ಮೂವಿ ಆ್ಯಂಡ್ ವಿಲನ್ ಬಂದಿದ್ರು. ಕಾಮಿಡಿ ಇದೆ, ಸಸ್ಪೆನ್ಸ್ ಇದೆ, ಥ್ರಿಲ್ಲಿಂಗ್ ಇದೆ, ಬಟ್ ಹೋಲ್ ಪ್ಲಾಟ್ನ ಕ್ಲೈಮ್ಯಾಕ್ಸಲ್ಲಿ ಚೇಂಜ್ ಮಾಡಿಬಿಡ್ತಾರೆ. ನಮ್ಗೆ ಅದು ತುಂಬ ಇಷ್ಟ ಆಯಿತು. ನಗುವುದೋ ಅಳುವುದೋ ನೀವೇ ಹೇಳಿ. ನಂದು ಹೆಲ್ಮೆಟ್ ಅದು ಕೊಡಿಸ್ತಾರೆ ಸರಿ ಇವಾಗ. ಗೈಸ್ ಗಗನ ನೋಡಿ ಗೈಸ್, ಹಣೆ ಬರೋ ಸರಿಲ್ಲ, ಏನು ಮಾಡೋಕ್ಕಾಗದು. ಪಾರ್ಕಿಂಗ್ ಸಿಕ್ತು ಅಂತ ಇಲ್ಲೇ ಮಾಡ್ಬಿಟ್ಟು ನಾನು ಹೆಲ್ಮೆಟ್ ಯಾರೋ ಕತ್ಕೊಂಡು ಹೋಗಿದ್ದಾರೆ. ಇಲ್ಲಿ ಆ ಸೈಡ್ಗೆ ಹಾಕಿದ್ವಿ ಗೈಸ್. ನಂದು ಹೆಲ್ಮೆಟ್ ನಾನು 2 ಹಾಕಿದ್ವಿ, ನನ್ನ ಹೆಲ್ಮೆಟ್ ಬಿಟ್ಟಿದ್ದಾರೆ, ಗಗನ ಹೆಲ್ಮೆಟ್ ಕಿತ್ಕೋಗಿದ್ದಾರೆ. ಯಾರೋ ಗೊತ್ತು ಕೆಳಗಡೆ ಮಾಡಿದೆ ನನ್ನ ಹೆಲ್ಮೆಟ್ ಅಂತ ಇಲ್ಲೇ ಬಿಟ್ಬಿಟ್ಟಿದ್ಯಾ ನೋಡು. ಕೆಳಗಡೆ ಮಾಡಿದ್ಕೆ ಇನ್ನೂ ಸ್ವಲ್ಪ ಆಚೆ ಬಂದ್ಬಿಟ್ಟಿತ್ತು ಅದು ಬೆಲ್ಟು. ಯಾರಪ್ಪ ಕಳ್ಳನ ಮಕ್ಕಳು ಹಂಗೆಲ್ಲ ಕತ್ಕೊಂಡು ಹೋಗ್ತಾರೆ? 1 ವರ್ಷನೂ ಆಗಿಲ್ಲ ನಾನು ತಗೊಂಡು, ಚೆನ್ನಾಗಿ ಇಟ್ಕೊಂಡಿದ್ದೆ ನಾನು ಹೆಲ್ಮೆಟ್ನು ಕದಿಬೇಕಾ ನೀವು? ಉಗ್ಬಿಡೋದು ಯಾರೇ ಕದ್ದಿರೋರ್ಗೆ. ನಾನು ಹೆಲ್ಮೆಟ್ ಇಲ್ಲದೆ ಎಲ್ಲೂ ಹೋಗೋದೇ ಇಲ್ಲ. ನಂಗೆ ಚಳಿ ಆಗುತ್ತೆ, ಚಳಿಗೋಸ್ಕರನಾರು ನಂಗೆ ಹೆಲ್ಮೆಟ್ ಬೇಕು ನೋಡಿ. ಅದಕ್ಕೆ ಈಗ ಕ್ಯಾಪ್ ಹಾಕೊಂಡಿದ್ದೀನಿ. ನಂಗೆ ಹೆಲ್ಮೆಟ್ ಇಲ್ಲದೆ ನಂಗೆ ಹೋಗೋಕ್ಕಾಗಲ್ಲ. ಯಾರು ನೋಡ್ತಿದ್ರೆ ಹೆಲ್ಮೆಟ್ ಕದಿರೋ ಪೀಸ್ ತಂದ್ಕೊಬಿಟ್ರು, ಇಲ್ಲ ಹೊಸದು ಕೊಡಿಸ್ಬೇಕು. ನಾನು ಯಾಕ್ರಿ ಕದಿತೀರಾ? ಗಲೀಜಲ್ಲಿ ನಮ್ಮ ಕೂದಲು ಡ್ಯಾಂಡ್ರಫ್ ಎಲ್ಲ ಅದ್ರಲ್ಲಿ ಇರುತ್ತೆ, ಹೆಲ್ಮೆಟ್ ಯಾಕೆ ಕದಿತೀರಾ? ದುಡ್ಡಿಲ್ಲ ಮೇಡಮ್, ಕಾಸೆಲ್ಲ ತಗೊಳಕ್ಕೆ ಕದಿತೀವಿ. ಹೋಯ್ತು ಗೈಸ್, ತಗೊಟ್ಟಿದ್ದೆ. ಫಸ್ಟ್ ಗಿಫ್ಟ್ ನಾನು ಕೊಟ್ಟಿದ್ದು ಮದುವೆ ಆದ್ಮೇಲೆ. ಹೆಲ್ಮೆಟ್ ತಗೋ ಮಗಳೇ, ಚೆನ್ನಾಗಿ ಹೆಲ್ಮೆಟ್ ಹಾಕಿ ಓಡಾಡು ಅಂತ. ಕಳೆದು ಇವತ್ತು ನಾನೆಲ್ಲ ಕಳ್ದಿದ್ದೀನಿ. ನೀನು ಜಾಕೆಟ್ ಇದ್ದಿದ್ದಕ್ಕೆ ಒಳಗಡೆ ಟಿಕ್ಕಿಲಿ ಇಟ್ಟಿಲ್ಲ, ಇಲ್ಲಾಂದ್ರೆ ಟಿಕ್ಕಿಲಿ ಇಡ್ತಿದ್ದೆ. ಹೋಗಿದ್ದು ಹೋಯ್ತು, ಏನು ಮಾಡೋಕ್ಕಾಗಲ್ಲ. ಕಳ್ಳನ ಮಕ್ಕಳು ನಮ್ಮ ಹೆಲ್ಮೆಟ್ ನಸೀಬಿ ಹೋಯ್ತು. ಆಯ್ಸ್ ಮುಗ್ದಿತ್ತು, ಅದಕ್ಕೆ ಕದ್ದವ್ರೆ. ಹೊಸ ತಗೋಬೇಕು ಗೈಸ್. ನೆಮ್ಮದಿಯಾಗಿ ಮೂವಿ ನೋಡ್ಕೊಂಡು ಮನೆಗೆ ಹೋಯ್ತಾ ಇದ್ವಿ, ಹಾಳು ಮಾಡಿದ್ವಿ. ಮೂವಿ ಚೆನ್ನಾಗಿದ್ದಿಲ್ಲ ಅನ್ಕೊಂಡು ಆಚೆ ಬಂದ್ವಿ, ನೋಡ್ರೆ ಹೆಲ್ಮೆಟ್ ಇಲ್ಲ. ಶಾಕ್, ಗಾಬರಿ. ನನ್ನ ಹೆಲ್ಮೆಟ್ ನಿದ್ದೆ ಮಾಡ್ತೀಯ ಇಲ್ವ ಇವತ್ತು? ನಾನು ಹೊಸ್ತು, ನಂಗೆ ಕಳ್ಳೋರಿ, ನಂಗೆ ನಿದ್ದೆ ಬರಲ್ಲ. ಬಾ ಸರಿ, ಒಂದು ಕೊಡಿಸ್ತೀನಿ ಹೋಗ್ಲಿ. ಹೋಯ್ತಾ? 300 ರೂಪಾಯಿ. ದಟ್ ಇಸ್ ನಾಟ್ 300 ರೂಪಾಯಿ. ನಾವು ಪೇ ಮಾಡಿದ್ದು 900 ರೂಪಾಯಿ ಹೆಲ್ಮೆಟ್. ಅದು ಓಲಿ ಬಿಡಾಯ್ತು. ನಮ್ದೆಲ್ಲ ಏನು ಕಳ್ತನ ಮಾಡ್ತಾರೆ. ಸಾರಿ ಹೆಲ್ಮೆಟ್, ನಿನ್ನೆ ಉಳಿಸ್ಕೊಳಕ್ಕಾಗಿಲ್ಲ ನಾವು. ಹೆಲ್ಮೆಟ್ಟು ಪಡ್ಚಾಗೋಯ್ತು.
ನನ್ ಥಿಂಗ್ಸ್ ಮೇಲೆ ನಂಗೆ ಎಮೋಷನ್ಸ್ ಜಾಸ್ತಿ. ಪಾಪ ಹೆಲ್ಮೆಟ್ ಈಗ ಯಾರ ಮನೆಗೆ ಹೋಗೈತು, ಯಾರ ಮನೆಗೆ ಹೋಗಾಯ್ತು ತವಾಗ ಅದು ಎಲ್ಲಿ ಬಿಸಾಕೋನೋ ಗೊತ್ತಿಲ್ಲ. ನಾನು ಎಷ್ಟು ಚೆನ್ನಾಗಿ ತಗೊಂಡು ನಾನು ಇಡ್ತಾ ಇದ್ದೆ, ಇಡ್ತಾ ಇದ್ಲು, ಇವಾಗ ಇಟ್ಕೋತಾ ಇದ್ದೆ. ಸೊ ಸ್ಯಾಡ್. ಅದನ್ನ ಏನೋ ಏನು ಬರ್ತದ ಲಾಕ್ ಮಾಡೋದು, ಅದ್ರನ್ನ ಒಳಗಡೆ ಹಾಕಿ ಲಾಕ್ ಮಾಡಿ ಅದನ್ನು ಎಳೆದು ಕಿತ್ಕೊ ಹೋಗೋನೆ ಖತರ್ನಾಕ್ ಕಳ್ಳನ ಮಗ ಅವನು. ಬಾಲಿವುಡ್ ಏನು ಮಾಡೋಕ್ಕಲ್ಲ, ಹೊಸ ತಗೊಳ್ಳೋಣ. ಸೊ ಮೂವಿ ಚೆನ್ನಾಗಿತ್ತು ಗೈಸ್, ಬ್ರ್ಯಾಟ್ ಮೂವಿ. ನೀವು ವೀಕೆಂಡ್ ಫ್ರೀ ಇದ್ರೆ ಮಿಸ್ ಮಾಡಿದೆ ನೋಡಿ, ಚೆನ್ನಾಗಿದೆ. ರಿವ್ಯೂ ಹೇಳಕ್ಕಾಗ್ಲಿಲ್ಲ, ಮೂವಿ ಚೆನ್ನಾಗಿತ್ತು. ನಾವು ಸ್ಪಾಯ್ಲರ್ಸ್ ಏನು ಕೊಡಲ್ಲ. ಮೂವಿ ಹೆಂಗಿತ್ತು ನೋಡ್ಕೊಬಂದು ನೀವೇ ಹೇಳಿ. ಫ್ಯಾಮಿಲಿ ಎಂಟರ್ಟೈನರ್, ತುಂಬಾ ಚೆನ್ನಾಗಿದೆ. ಕಾಮಿಡಿ ಕೂಡ ಇದೆ, ಎಂಜಾಯ್ ಮಾಡ್ತೀರಾ. ಕೊನೆಗೆ ನಿಮಗೆ ಬೇಜಾರೇ ಆಗ್ಬಾರ್ದು ಅಂತ ಚೆನ್ನಾಗಿ ಕಾಮಿಡಿ ಇಟ್ಟಿದ್ದಾರೆ. ಸೊ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ನಾವು ಇದೇ ತರ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀವಿ. ಗೈಸ್. ಬಾಯ್ ಬಾಯ್ ಗೈಸ್.